told your friend you're not okay, and tell me what's wrong and why you never said you felt that way. And guess you're trying to stay strong and fake us. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಬೆಸ್ಟ್ ರೆಟಿನಾಲ್ ಫಾರ್ ಬಿಗಿನರ್ಸ್. ಎಷ್ಟೊಂದ್ ಜನಕ್ಕೆ ರೆಟಿನಾಲ್ ಯಾವ ರೀತಿ ಯೂಸ್ ಮಾಡ್ಬೇಕು, ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ಯಾವ ಏಜ್ ಅಲ್ಲಿ ಯೂಸ್ ಮಾಡ್ಬೇಕು, ಯಾವ ರೀತಿ ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡ್ಬೇಕು, ರೆಟಿನಾಲ್ ಯೂಸ್ ಮಾಡ್ಬೇಕಾದ್ರೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಬಾರ್ದು ಅಂತ ಗೊತ್ತಿರಲ್ಲ. ಸೊ ಹಾಗಾಗ್ಬಿಟ್ಟು ನನ್ಗೆ ಬಂದಿರೋ ಸುಮಾರು ಸ್ಕಿನ್ ಕೇರ್ ಕ್ವೆಶನ್ಸ್ ಅಲ್ಲಿ ರೆಟಿನಾಲ್ ಬಗ್ಗೆ ತುಂಬಾ ಜನಕ್ಕೆ ಡೌಟ್ಸ್ ಇದೆ. ಸೊ ಹಾಗಾಗ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಒಂದು 6 ಕ್ವೆಶನ್ಗೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ರೆಟಿನಾಲ್ ಅಂದ್ರೆ ಏನು, ಯಾವ ರೀತಿ ಯೂಸ್ ಮಾಡೋದು ಎಲ್ಲಾನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ತುಂಬಾನೇ ಯೂಸ್ಫುಲ್ ಆಗಿರೋ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗ್ಬಿಟ್ಟು ಸ್ಕಿಪ್ ಮಾಡದೆ ವಾಚ್ ಮಾಡಿ. ಸೊ ಮತ್ತೇನಕ್ಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಈ ವಿಡಿಯೋದಲ್ಲಿ ಫಸ್ಟ್ ಕ್ವೆಶನ್ ಏನಂತ ನೋಡೋಣ. ಸೊ ಫಸ್ಟ್ ನಾನು ರೆಟಿನಾಲ್ ಅಂದ್ರೆ ಏನು, ವಾಟ್ ಇಸ್ ರೆಟಿನಾಲ್, ಈ ಕ್ವೆಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ರೆಟಿನಾಲ್ ಇಸ್ ನಥಿಂಗ್ ಬಟ್ ವಿಟಮಿನ್ ಎ. ಸೊ ನೀವು ವಿಟಮಿನ್ ಎ ನ ನಿಮ್ಮ ಸ್ಕಿನ್ ಮೇಲೆ ನೀವು ಸೀರಮ್ ರೂಪದಲ್ಲಿ ಆಗಿರ್ಬೋದು, ಕ್ರೀಮ್ ರೂಪದಲ್ಲಿ ಆಗಿರ್ಬೋದು ಹಾಕೊಳ್ತೀರಾ. ಸೊ ಅದೇ ರೆಟಿನಾಲ್ ಅಂತ ಹೇಳ್ತಾರೆ. ಸೊ ಏನಕ್ಕೆ ನಾವು ವಿಟಮಿನ್ ಎ ನಮ್ಮ ಸ್ಕಿನ್ಗೆ ನಾವು ತಗೋಬೇಕಂದ್ರೆ, ನೀವು ಸರ್ಟನ್ ಏಜ್ ಆದ್ಮೇಲೆ ಅಂದ್ರೆ ಒಂದು 25+ ಆದ್ಮೇಲೆ ಇಲ್ಲ 30+ ಆದ್ಮೇಲೆ ಸ್ಕಿನ್ ಅಲ್ಲಿ ಬರೋ ಫೈನ್ ಲೈನ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಆಮೇಲೆ ಒಂಥರ ಚರ್ಮ ಬಂದ್ಬಿಟ್ಟು ತುಂಬಾನೇ ಡ್ರೈ ಆಗ್ಬಿಟ್ಟು ಒಂಥರ ಸುಕ್ಕು ಬಂದಿರುತ್ತಲ್ಲ, ಆ ರೀತಿ ಏಜ್ನಿಂಗ್ ಆಗುತ್ತಲ್ಲ, ಏಜ್ನಿಂಗ್ ಆಗೋ ಪ್ರೋಸೆಸ್ ಏನಿರುತ್ತಲ್ಲ ಅದನ್ನ ಬಂದ್ಬಿಟ್ಟು ವಿಟಮಿನ್ ಎ ಅನ್ನೋದು ತಡೆಗಟ್ಟುತ್ತೆ, ಅಂದ್ರೆ ಕಂಟ್ರೋಲ್ ಮಾಡುತ್ತೆ. ನಿಮ್ಗೆ ತುಂಬಾ ವಯಸ್ಸಾಗಿರೋ ತರ ಅದು ಕಾಣಿಸೋದಿಕ್ಕೆ ಬಿಡಲ್ಲ. ಸೊ ಹಾಗಾಗ್ಬಿಟ್ಟು ನಾವು ವಿಟಮಿನ್ ಎ ಅಂದ್ರೆ ರೆಟಿನಾಲ್ಸ್ ನ ಯೂಸ್ ಮಾಡ್ಬೇಕು. ರೆಟಿನಾಲ್ ಯೂಸ್ ಮಾಡೋದ್ರಿಂದ ನಮ್ ಸ್ಕಿನ್ ಬಂದ್ಬಿಟ್ಟು ಸ್ವಲ್ಪ ಯೂತ್ಫುಲ್ ಆಗಿರುತ್ತೆ. ಕೊಲಾಜಿನ್ ಇರೋದ್ರಿಂದ ನಮ್ ಸ್ಕಿನ್ಗೆ ಅದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಕೊಲಾಜಿನ್ ಬಂದ್ಬಿಟ್ಟು ನಮ್ಮ ಸ್ಕಿನ್ ಅಲ್ಲಿ ಹೋಗ್ಬಿಟ್ಟು ಡೀಪ್ಲಿ ಅದು ನಮ್ಮ ಸ್ಕಿನ್ ಅಲ್ಲಿ ಇರೋ ಜೀವಕೋಶಗಳನ್ನೆಲ್ಲ ಆಕ್ಟಿವ್ ಮಾಡೋದ್ರಿಂದ ಸ್ಕಿನ್ ಬಂದ್ಬಿಟ್ಟು ತುಂಬಾ ಫ್ರೆಶ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಆಮೇಲೆ ಈ ಫೈನ್ ಲೈನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಇಲ್ಲಿ ಸ್ಮೈಲ್ ಲೈನ್ ಆಗಿರ್ಬೋದು, ಇದೆಲ್ಲಾನು ಅದು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗ್ಬಿಟ್ಟು ರೆಟಿನಾಲ್ ಅನ್ನ ಯೂಸ್ ಮಾಡ್ತಾರೆ. ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ಲ ರೆಟಿನಾಲ್ ಅಂದ್ರೆ ಏನು ಅಂತ. ಸೊ ನನ್ನ ಸೆಕೆಂಡ್ ಕ್ವೆಶನ್ ಏನಂತಂದ್ರೆ, ರೆಟಿನಾಲ್ ನ ಬಂದ್ಬಿಟ್ಟು ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ಫೇಸಿಗೆ ಯಾವ ರೀತಿ ಇಂಟ್ರಡ್ಯೂಸ್ ಮಾಡ್ಬೇಕು. ಸೊ ಈ ಕ್ವೆಶನ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ರೆಟಿನಾಲ್ಸ್ ನ ಬಂದ್ಬಿಟ್ಟು ನೀವು ಫಸ್ಟ್ ಬಿಗಿನರ್ ಆಗಿರ್ತೀರಾ. ಫಸ್ಟ್ ನೀವು ರೆಟಿನಾಲ್ ನ ನಿಮ್ ಸ್ಕಿನ್ ಮೇಲೆ ಹಾಕೊಳ್ತಾ ಇದ್ದೀರಾ ಅಂದ್ರೆ ತುಂಬಾನೇ ಕಡಿಮೆ ಕಾನ್ಸಂಟ್ರೇಷನ್ ಇರೋ ಅಂದ್ರೆ ಲೋ ಕಾನ್ಸಂಟ್ರೇಷನ್ ಇರೋ ರೆಟಿನಾಲ್ ನ ನೀವು ತಗೋಬೇಕಾಗುತ್ತೆ. ನೀವು ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಈ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ, ನಾನು ಇಷ್ಟು % ರೆಟಿನಾಲ್ ಹಾಕ್ಬಿಡ್ತೀನಿ ಅಂದ್ರೆ ಅದು ಕಂಪ್ಲೀಟ್ಲಿ ರಾಂಗ್ ಆಪ್ಷನ್. ಬಿಕಾಸ್ ನೀವು ಬಿಗಿನರ್ ಆಗಿದ್ದೀರಾ ಅಂತಂದ್ರೆ ಕಡಿಮೆ ಕಾನ್ಸಂಟ್ರೇಷನ್ ಇರೋ ರೆಟಿನಾಲ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಯಾವಾಗ್ಲೂ ಅಷ್ಟೇ ರೆಟಿನಾಲ್ಸ್ ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ಇದೇ ಫಸ್ಟ್ ಟೈಮ್ ನಿಮ್ಮ ಸ್ಕಿನ್ ಗೆ ನೀವು ರೆಟಿನಾಲ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ವೀಕ್ಲಿ 1 or 2 ಟೈಮ್ಸ್ ಮಾತ್ರ ಅದನ್ನ ಹಾಕ್ಬೇಕು. ಒಬ್ಬೊಬ್ರಿಗೆ ಏನಾಗುತ್ತೆ ಅಂದ್ರೆ ರೆಟಿನಾಲ್ ನ ಯೂಸ್ ಮಾಡಿದ ತಕ್ಷಣ ಸ್ವಲ್ಪ ರೆಡ್ನೆಸ್ ಆಗಿರ್ಬೋದು, ರ್ಯಾಶಸ್ ಆಗಿರ್ಬೋದು ಬರುತ್ತೆ. ಸೊ ಹಾಗಾಗ್ಬಿಟ್ಟು ರೆಟಿನಾಲ್ ನ ಯಾವ ರೀತಿ ಯೂಸ್ ಮಾಡೋದಂತ ನಾನು ನಿಮ್ಗೆ ಇನ್ನ ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಹೇಳ್ತೀನಿ. ಸೊ ಈ ಕ್ವೆಶನ್ಗೆ ಆನ್ಸರ್, ರೆಟಿನಾಲ್ ನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೈಲ್ಡ್ ಕಾನ್ಸಂಟ್ರೇಷನ್ ಇರಬೇಕು, ವೀಕ್ಲಿ 1 or 2 ಟೈಮ್ಸ್ ಅಷ್ಟೇ ರೆಟಿನಾಲ್ ನ ಯೂಸ್ ಮಾಡ್ಬೇಕು. ಸೊ ಥರ್ಡ್ ಕ್ವೆಶನ್ ಏನಪ್ಪಾ ಅಂದ್ರೆ, ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ಸೊ ಬಿಗಿನರ್ಸ್ ಬಂದ್ಬಿಟ್ಟು ಯಾವೆಲ್ಲ ರೆಟಿನಾಲ್ಸ್ ನ ಯೂಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ಒಂದು 3 ಪ್ರಾಡಕ್ಟ್ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಬಿಕಾಸ್ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದೀನಿ ಬಿಗಿನರ್ ಅಲ್ಲಿ. ಸೊ ಹಾಗಾಗ್ಬಿಟ್ಟು ನಿಮ್ಗೆ ಈ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀನಿ. ನಂಬರ್ 1 ಬಂದ್ಬಿಟ್ಟು ಡಿಕನ್ಸ್ಟ್ರಕ್ಷನ್ ಅವರ ರೆಟಿನಾಲ್. ಇದರಲ್ಲಿ ಬಂದ್ಬಿಟ್ಟು ಪೆಪ್ಟೈಡ್ಸ್ ಇರೋದ್ರಿಂದ ಇದು ತುಂಬಾನೇ ಬೆಸ್ಟ್ ಆಗಿರುತ್ತೆ ಬಿಗಿನರ್ಸ್ ಗೆ. ಇದರಲ್ಲಿ ಬಂದ್ಬಿಟ್ಟು 0.2% ರೆಟಿನಾಲ್ ಆಮೇಲೆ 1% ಪೆಪ್ಟೈಡ್ಸ್ ಇರೋದ್ರಿಂದ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಪೆಪ್ಟೈಡ್ಸ್ ಬಂದ್ಬಿಟ್ಟು ಇದನ್ನು ರೆಟಿನಾಲ್ ತರನೇ ನಿಮ್ಮ ಸ್ಕಿನ್ ಗೆ ಆಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಯಾರೆಲ್ಲ ಬಿಗಿನರ್ಸ್ ಫಸ್ಟ್ ನೀವು ರೆಟಿನಾಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಡಿಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ತುಂಬಾನೇ ಒಳ್ಳೆ ಬ್ರ್ಯಾಂಡ್. ಸೊ ನೀವು ಯೂಸ್ ಮಾಡಬಹುದು. ಸೊ ದಿಸ್ ಇಸ್ ಮೈ ಫಸ್ಟ್ ಆಪ್ಷನ್.
ಸೆಕೆಂಡ್ ಒನ್ ಬಂದ್ಬಿಟ್ಟು ನೀವು ಮಿನಿಮಲಿಸ್ಟ್ ಅವರ ರೆಟಿನಾಲ್ ಕೂಡ ಯೂಸ್ ಮಾಡಬಹುದು. 0.1 ಇಂದ 0.2 ವರೆಗೆ ಸಿಗುತ್ತೆ ನಿಮ್ಗೆ. ಇದನ್ನು ಅಷ್ಟೇ ತುಂಬಾ ಮೈಲ್ಡ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ನೀವ್ ಯಾರೆಲ್ಲ ರೆಟಿನಾಲ್ ನ ಯೂಸ್ ಮಾಡ್ಬೇಕಂತ ಅನ್ಕೊಂಡಿದೀರಾ ಈ ಪ್ರಾಡಕ್ಟ್ ಕೂಡ ಟ್ರೈ ಮಾಡ್ಬೋದು. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಡರ್ಮಾಕೋ ಅವ್ರದ್ದು. ಡರ್ಮಾ ಅವರ ಪ್ರಾಡಕ್ಟ್ ನಾನು ತುಂಬಾನೇ ಯೂಸ್ ಮಾಡಿದೀನಿ. ಡರ್ಮಾ ಕೂಡ ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸುಮ್ನೆ ಲಿಸ್ಟ್ ಔಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು 1, 2, 3 ಅಂತ ಕೊಟ್ಟಿದ್ದೀನಿ. ಅದರ್ವೈಸ್ 3 ಪ್ರಾಡಕ್ಟ್ ತುಂಬಾ ಅಮೇಸಿಂಗ್ ಆಗಿ ವರ್ಕ್ ಮಾಡುತ್ತೆ. ಬಿಗಿನರ್ಸ್ ಯಾರೆಲ್ಲ ಇದೀರಾ ಈ 3 ಪ್ರಾಡಕ್ಟ್ ಅಲ್ಲಿ ನೀವು ಟ್ರೈ ಮಾಡಿ. ಈ 3 ಪ್ರಾಡಕ್ಟ್ ನಿಮ್ಗೆ ಅರೌಂಡ್ 600 to 700 ಅಂದ್ರೆ ಒಂದು 1000 ರೂಪೀಸ್ ರೇಂಜ್ ಒಳಗಡೆನೆ ಬಂದ್ಬಿಡುತ್ತೆ. ರೆಟಿನಾಲ್ಸ್ ಅಂದ್ರೇನೆ ಸ್ವಲ್ಪ ಕಾಸ್ಟ್ಲಿ ಆಗೇ ಇರುತ್ತೆ. ಸೊ ಬೆಸ್ಟ್ ನೀವು ನಿಮ್ಮ ಸ್ಕಿನ್ ಗೆ ನೀವು ಕೊಡ್ಬೇಕು, ಸ್ಕಿನ್ ಕೇರ್ ಮಾಡ್ಬೇಕು, ನಿಮ್ಮ ಸ್ಕಿನ್ ನ ನೀವು ಹೆಂಗಾಗಿ ಇಟ್ಕೋಬೇಕಂದ್ರೆ ಇಷ್ಟು ಸ್ಪೆಂಡ್ ಮಾಡ್ಲೇಬೇಕಲ್ಲ. ಸೊ ಹಾಗಾಗಿ ಅರೌಂಡ್ ಒಂದು 600 to 700 ಒಳಗಡೆನೆ ಈ ಪ್ರಾಡಕ್ಟ್, ಈ 3 ಪ್ರಾಡಕ್ಟ್ ಬಂದ್ಬಿಡುತ್ತೆ. ಈ 3 ಪ್ರಾಡಕ್ಟ್ ತುಂಬಾನೇ ಬೆಸ್ಟ್ ಆಗಿದೆ. ಯಾರೆಲ್ಲ ಬಿಗಿನರ್ಸ್ ಇದೀರಾ ಈ 3 ಪ್ರಾಡಕ್ಟ್ ಅಲ್ಲಿ ಟ್ರೈ ಮಾಡಿ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅಂದ್ರೆ 4th ಕ್ವೆಶನ್, ಯಾವ ಏಜ್ ಅಲ್ಲಿ ರೆಟಿನಾಲ್ಸ್ ನ ಯೂಸ್ ಮಾಡಬಹುದು? ಎಸ್, ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ರೆಟಿನಾಲ್ ನ ಯಾವ ರೀತಿ ಯಾವ ಏಜ್ ಅಲ್ಲಿ ಯೂಸ್ ಮಾಡ್ಬೇಕಂತ. ನಮ್ಮ ಡರ್ಮಾಟಾಲಜಿಸ್ಟ್ ಕೂಡ ಹೇಳೋದು ಏನಪ್ಪಾ ಅಂತಂದ್ರೆ ರೆಟಿನಾಲ್ಸ್ ನ ಬಂದ್ಬಿಟ್ಟು ನಿಮ್ಮ ಮಿಡ್ 20s ಅಲ್ಲಿ ಇಲ್ಲ ಅಂದ್ರೆ 25+ ಅಲ್ಲಿ ನೀವು ಯೂಸ್ ಮಾಡಬಹುದು. ನಿಮ್ಮ ಸ್ಕಿನ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ, ತುಂಬಾ ಹೈಡ್ರೇಟ್ ಆಗಿದೆ, ನೀವು ಸ್ಕಿನ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಅಂತಂದ್ರೆ ನೀವು ಇದನ್ನ ಮಿಡ್ 20s ಅಲ್ಲಿ ನೀವು ಯೂಸ್ ಮಾಡಬಹುದು. ಇಲ್ಲ ನಿಮ್ ಸ್ಕಿನ್ ತುಂಬಾನೇ ವರ್ಸ್ಟ್ ಆಗಿದೆ ಅಂದ್ರೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ಸ್ಕಿನ್ ಇನ್ನೂ ಹೆಚ್ಚು ಹಾಳಾಗೋದಕ್ಕಿಂತ ಮುಂಚೆ ನೀವು ಅದನ್ನ ಪ್ರಿವೆಂಟ್ ಮಾಡಂಗಾಗುತ್ತೆ. ಬಿಕಾಸ್ ಆಂಟಿ ಏಜ್ನಿಂಗ್ ಈಗ ನಾವು ಊಟ ಮಾಡ್ತಾ ಇರೋ ಫುಡ್ಸ್ ಆಗಿರ್ಬೋದು, ಮೊದಲ ತರ ಫುಡ್ ಎಲ್ಲ ಈಗ ಸಿಗೋದಿಲ್ಲ. ಬಿಕಾಸ್ ತುಂಬಾನೇ ಫುಡ್ ಬಂದ್ಬಿಟ್ಟು ಎಲ್ಲಾನು ಮಿಕ್ಸಿಂಗ್ ಆಗಿ ಸಿಗುತ್ತೆ. ಸೊ ಹಾಗಾಗ್ಬಿಟ್ಟು ನೀವು ಮಿಡ್ 20s ಅಲ್ಲಿ ಇಲ್ಲ 30 ಒಳಗಡೆನೆ ನೀವು ರೆಟಿನಾಲ್ಸ್ ನ ಯೂಸ್ ಮಾಡೋದು ಬೆಟರ್ ಆಗುತ್ತೆ. ಸೊ ನೆಕ್ಸ್ಟ್ ನನ್ನ 5th ಕ್ವೆಶನ್ ಏನಪ್ಪಾ ಅಂತಂದ್ರೆ ರೆಟಿನಾಲ್ ನ ಯಾವ ರೀತಿ ಯೂಸ್ ಮಾಡೋದು, ಹೌ ಟು ಯೂಸ್ ರೆಟಿನಾಲ್. ಸೊ ನಾನು ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಹಾಕ್ತೀನಿ ನಿಮ್ಗೆ. ಬಂದ್ಬಿಟ್ಟು ರೆಟಿನಾಲ್ ನ ಯಾವ ರೀತಿ ಯೂಸ್ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ. ಸೊ ನೀವು ಬಿಗಿನರ್ ಆಗಿದ್ರೆ ನನ್ನ ಅಡ್ವೈಸ್ ಏನಂತಂದ್ರೆ ನೀವು ರೆಟಿನಾಲ್ ನ ಸ್ಯಾಂಡ್ವಿಚ್ ಮೆಥಡ್ ಅಲ್ಲಿ ಯೂಸ್ ಮಾಡಿ. ಬಿಕಾಸ್ ಸ್ಯಾಂಡ್ವಿಚ್ ಮೆಥಡ್ ಏನಪ್ಪಾ ಅಂತಂದ್ರೆ ಫಸ್ಟ್ ಕ್ಲೆನ್ಸ್ ಮಾಡಿ ಹಾಕಿ ಆದ್ಮೇಲೆ ಅಂದ್ರೆ ನೀವು ಫೇಸ್ ವಾಶ್ ಮಾಡಿ ಆದ್ಮೇಲೆ ಫಸ್ಟ್ ನೀವು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಬೇಕು. ಅದಾದ್ಮೇಲೆ ಸೀರಮ್ ಅಂದ್ರೆ ರೆಟಿನಾಲ್ ಸೀರಮ್ ನ ಅಪ್ಲೈ ಮಾಡ್ಬೇಕು. ಅದಾದ್ಮೇಲೆ ನೀವು ಮತ್ತೆ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಬೇಕು. ಅಂದ್ರೆ ನೀವು ಇಲ್ಲಿ 3 ಲೇಯರ್ ನ ಫಾರ್ಮ್ ಮಾಡ್ತೀರಾ. ಏನಂದ್ರೆ ಫಸ್ಟ್ ಮಾಯಿಶ್ಚರೈಸರ್, ಸೀರಮ್ ಅಂಡ್ ಮಾಯಿಶ್ಚರೈಸರ್. ಸೊ ಈ ರೀತಿ ನೀವು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ ಗೆ ಇದು ಬಂದ್ಬಿಟ್ಟು ಸ್ಯಾಂಡ್ವಿಚ್ ಮೆಥಡ್ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವು ಫಸ್ಟ್ ಆಗಿ ನೀವು ಸ್ಕಿನ್ ಗೆ ನೀವು ರೆಟಿನಾಲ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ರೆಟಿನಾಲ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಕಾನ್ಸಂಟ್ರೇಷನ್ ಇರೋದ್ರಿಂದ ಫೇಸ್ ನ ಬಂದ್ಬಿಟ್ಟು ಅದು ಟಕ್ ಅಂತ ನೀವು ರೆಟಿನಾಲ್ ಹಾಕಿದ ತಕ್ಷಣ ರಿಯಾಕ್ಟ್ ಆಗ್ಬಿಡುತ್ತೆ ಒಬ್ಬೊಬ್ರಿಗೆ. ಸೊ ಹಾಗಾಗ್ಬಿಟ್ಟು ರಿಯಾಕ್ಟ್ ಆಗ್ಬಾರ್ದು, ನಿಮ್ಗೆ ಇಚ್ಚಿಂಗು ರೆಡ್ನೆಸ್ ಎಲ್ಲ ಆಗ್ಬಾರ್ದಂದ್ರೆ ಫಸ್ಟ್ ಈ ಮೆಥಡ್ ನ ಟ್ರೈ ಮಾಡಿ. ವಾರದಲ್ಲಿ ಒಂದು 2 ಸತಿ 3 ಸತಿ ಈ ಮೆಥಡ್ ನ ನೀವು ಟ್ರೈ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಗೆ ರೆಟಿನಾಲ್ ಸೆಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ನೀವು ರೆಟಿನಾಲ್ ನ ಯಾವ ರೀತಿ ಯೂಸ್ ಮಾಡೋದು ಅಂದ್ರೆ ಫೇಸ್ ವಾಶ್ ಮಾಡ್ಕೊಳ್ಳಿ, ಮಾಯಿಶ್ಚರೈಸರ್ ಆಗಿ ರೆಟಿನಾಲ್ ಹಾಕಿ, ಅಷ್ಟೇ ಸಾಕು. ಸೊ ರೆಟಿನಾಲ್ ನ ನೀವು ಯಾವಾಗೆಲ್ಲ ಯೂಸ್ ಮಾಡ್ತೀರಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಪಲ್ಸರಿ ಒಂದು ಒಳ್ಳೆ ಸನ್ಸ್ಕ್ರೀನ್ ನ ನೀವು ಯೂಸ್ ಮಾಡ್ಲೇಬೇಕು. ಬಿಕಾಸ್ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದ್ರೆ ಸ್ಕಿನ್ ಬಂದ್ಬಿಟ್ಟು ಪ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ರೆಟಿನಾಲ್ ನ ಯಾರೆಲ್ಲ ಯೂಸ್ ಮಾಡ್ತಿರಲ್ಲ ನೆಕ್ಸ್ಟ್ ಡೇ ಕಂಪಲ್ಸರಿ ಸನ್ಸ್ಕ್ರೀನ್, ಒಂದು ಒಳ್ಳೆ ಸನ್ಸ್ಕ್ರೀನ್ ಅಂದ್ರೆ SPF 50 PA+++ ಆರ್ SPF 75 70 ಯಾವ್ದಾದ್ರು ಒಂದು ಒಳ್ಳೆ ಬ್ರ್ಯಾಂಡ್ ಸನ್ಸ್ಕ್ರೀನ್ ನ ನೀವು ಮಸ್ಟ್ ಅಂಡ್ ಶುಡ್ ನೆಕ್ಸ್ಟ್ ಡೇ ಯೂಸ್ ಮಾಡ್ಲೇಬೇಕು. ಸೊ ನನ್ನ ಫೈನಲ್ ಕ್ವೆಶನ್ ಏನಪ್ಪಾ ಅಂತ ಅಂದ್ರೆ ರೆಟಿನಾಲ್ ಯೂಸ್ ಮಾಡ್ಬೇಕಾದ್ರೆ ಏನನ್ನೆಲ್ಲ ಮಾಡ್ಬೇಕು ಏನನ್ನೆಲ್ಲ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಿರ್ಬೇಕು. ಬಿಕಾಸ್ ನೀವು ರೆಟಿನಾಲ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸಪೋಸ್ ನೀವೇನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ರೆಟಿನಾಲ್ಸ್ ನ ಯೂಸ್ ಮಾಡಬಾರ್ದು. ಆಮೇಲೆ ನೀವು ರೆಟಿನಾಲ್ಸ್ ನ ಯೂಸ್ ಮಾಡ್ಬಿಟ್ಟು ಸ್ಯಾಲಿಸಿಲಿಕ್ ಆಸಿಡ್ ನ ಯೂಸ್ ಮಾಡಬಾರ್ದು. ಆಮೇಲೆ ನೀವು ರೆಟಿನಾಲ್ ನ ಯೂಸ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಸನ್ನಿಗೆ ಹೋಗ್ಲೇಬಾರ್ದು. ಬಿಕಾಸ್ ರೆಟಿನಾಲ್ ಯಾವಾಗ್ಲೂ ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು, ಡೇ ಟೈಮ್ ಅಲ್ಲಿ ಯೂಸ್ ಮಾಡ್ಲೇಬಾರ್ದು.
ಸೊ ಹಾಗಾಗ್ಬಿಟ್ಟು ನೀವು ನೆಕ್ಸ್ಟ್ ಡೇ ನೀವು ಸನ್ ಹೋಗ್ತೀರಾ ಅಂದ್ರೆ ಬಿಫೋರ್ ನೀವು ಸನ್ ಎಕ್ಸ್ಪೋಸ್ ಆಗೋದಕ್ಕಿಂತ ಮುಂಚೆ ನೀವು ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ಆಗಿ ನೀವು ವೇರ್ ಮಾಡಿರ್ಬೇಕು. ರೆಟಿನಾಲ್ ಯೂಸ್ ಮಾಡ್ಬೇಕಾದ್ರೆ ಏನೆಲ್ಲ ಯೂಸ್ ಮಾಡ್ಬೋದು ಅಂತಂದ್ರೆ, ರೆಟಿನಾಲ್ ಯೂಸ್ ಮಾಡ್ಬೇಕಾದ್ರೆ ನೀವು ವಿಟಮಿನ್ ಸಿ ನ ಯೂಸ್ ಮಾಡ್ಬೋದು. ಸೊ ಯಾವ ರೀತಿ ಅಂದ್ರೆ ನೀವು ನೈಟ್ ರೆಟಿನಾಲ್ ನ ಯೂಸ್ ಮಾಡ್ಬಿಟ್ಟು ಮಾರ್ನಿಂಗ್ ವಿಟಮಿನ್ ಸಿ ಅಂಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು. ಆಮೇಲೆ ರೆಟಿನಾಲ್ ಯೂಸ್ ಮಾಡ್ಬಿಟ್ಟು ನೀವು ಕಾಂಬಿನೇಷನ್ ಆಗಿ ನಯಾಸಿನಮೈಡ್ ನ ಯೂಸ್ ಮಾಡ್ಬೋದು. ಅಂದ್ರೆ ನೈಟ್ ರೆಟಿನಾಲ್ ಯೂಸ್ ಮಾಡ್ಬೇಕು, ಮಾರ್ನಿಂಗ್ ಬಂದ್ಬಿಟ್ಟು ನಯಾಸಿನಮೈಡ್ ಅಂಡ್ ಅಗೇನ್ ಸನ್ಸ್ಕ್ರೀನ್. ನೀವು ಯಾವುದೇ ಸಿರಮ್ ಹಾಕ್ರಿ ನೆಕ್ಸ್ಟ್ ಅದಕ್ಕೆ ಸನ್ಸ್ಕ್ರೀನ್ ಹಾಕ್ಲೇಬೇಕು. ವಿಟಮಿನ್ ಸಿ ಹಾಕ್ತೀರಾ, ನೆಕ್ಸ್ಟ್ ಸನ್ಸ್ಕ್ರೀನ್ ಹಾಕಿ. ನಯಾಸಿನಮೈಡ್ ಹಾಕ್ತೀರಾ, ಮತ್ತೆ ಸನ್ಸ್ಕ್ರೀನ್ ಹಾಕಿ. ಇಲ್ಲ ಯಾವ್ದೋ ಹಾಕಿಲ್ಲ, ನಾನು ನೈಟ್ ರೆಟಿನಾಲ್ ಒಂದೇ ಹಾಕಿದೀನಿ ಅಂತಂದ್ರ ಆದ್ರೇನು ಮಾರ್ನಿಂಗ್ ಮಾಯಿಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ಹಾಕಿ. ಸೊ ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ಲೇಬೇಕಾಗುತ್ತೆ. ಸೊ ಫ್ರೆಂಡ್ಸ್, ರೆಟಿನಾಲ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ನ ಯಾರ್ಗೆಲ್ಲ ರೆಟಿನಾಲ್ ಬಗ್ಗೆ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ನನ್ಗೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಬಿಕಾಸ್ ರೆಟಿನಾಲ್ ನ ಎಲ್ಲಾರ್ಗೂ ಸೂಟ್ ಆಗುತ್ತಾ ಅಂದ್ರೆ ಎಲ್ಲಾರ್ಗೂ ಸೂಟ್ ಆಗಲ್ಲ. ಪ್ಯಾಚ್ ಟೆಸ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ರೆಟಿನಾಲ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ನ ನೀವು ಟ್ರೈ ಮಾಡ್ಲೇಬೇಕು. ಬಿಕಾಸ್ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಬಿಟ್ಟು ನೋಡಿ ನಿಮ್ಗೆ ಏನಾದ್ರೂ ಇರಿಟೇಷನ್ ಆಗುತ್ತಾ ಇಲ್ಲ ರೆಡ್ನೆಸ್ ಆಗುತ್ತಾ ಅಂತ ಗೊತ್ತಾಗುತ್ತೆ. ಸೊ ಇದು ನಾನು ಡಿಸ್ಕ್ಲೈಮರೇ ಹಾಕಿರ್ತೀನಿ ನಿಮ್ಗೆ, ಪ್ಯಾಚ್ ಟೆಸ್ಟ್ ಇಸ್ ಮಸ್ಟ್ ಅಂಡ್ ಶುಡ್ ಅಂತ. ಸೊ ಎಲ್ಲಾರ್ಗೂ ಎಲ್ಲಾ ಪ್ರಾಡಕ್ಟ್ ಸೆಟ್ ಆಗಲ್ಲ. ಸೊ ಹಾಗಾಗ್ಬಿಟ್ಟು ಹೇಳ್ತೀನಿ, ನೀವು ವಿಡಿಯೋ ನೋಡಿದ ತಕ್ಷಣ ರೆಟಿನಾಲ್ ನ ಪರ್ಚೇಸ್ ಮಾಡ್ಬಿಟ್ಟು ರೆಟಿನಾಲ್ ಇವತ್ತೇ ಹಾಕ್ಬಿಡ್ತೀನಿ ಅಂತ ಇಲ್ಲ. ರೆಟಿನಾಲ್ ನ ನೀವು ಪರ್ಚೇಸ್ ಮಾಡ್ಬಿಟ್ಟು ಪ್ಯಾಚ್ ಟೆಸ್ಟ್ ನ ಮಾಡಿ ರೈಟ್ ಟೈಮ್ಗೆ ರೈಟ್ ಏಜ್ ಅಲ್ಲಿ ರೆಟಿನಾಲ್ ನ ಸ್ಟಾರ್ಟ್ ಮಾಡಿ ನಿಮ್ಮ ಸ್ಕಿನ್ ಕೂಡ ಯಂಗ್ ಅಂಡ್ ಬ್ಯೂಟಿಫುಲ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕಂಪ್ಲೀಟ್ ಆಗಿ ಮುಗಿಸ್ತಾ ಇದ್ದೀನಿ. ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.